ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಪಂಚಮಿ ಹಬ್ಬ ಉಳ್ದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ, ಇನ್ನೂ ಬರಲಿಲ್ಲ ಯಾಕೋ ಕರಿಯಾಕ. ಪಂಚಮಿ ಹಬ್ಬ ಆಹಾ ಹಬ್ಬ ನೋಡಪ್ಪ, ಅದೇ ಸಡಗರ್ವಾ ಅಲ್ಲಕಪ್ಪ. ಅವಳಿಗೇನೋ ಕಂಠ ಚೆನ್ನಾಗದೆ, ಚಂದಾಗ ಆಡ್ತಾಳೆ. ನಂದೇನಾಗದೆ ಕಂಠ? ಅಯ್ಯೋ ಸುಮ್ನಿರು ಅಣ್ಣ. ಮೊನ್ನೆ ಹಾಡ್ ಹೇಳಿ ಜಯಣ್ಣವ್ರೆ ಅಂತ ಕೂತ್ಕೊಬಿಟ್ಟಿದ್ರು. ನಮ್ಮ ಇವನ್ ಕರ್ಕೊಬತ್ತೀನಿ ಚೆನ್ನಾಗ್ ತಮಟೆ ಹೊಡ್ಕ ಹಾಡ್ ಹೇಳ್ತಾನೆ ಚಂದ್ರಣ್ಣ ಅಂತ ಹೇಳಿ ಬಿಡಿಸ್ಕೊಂಬಂದೆ. ಏನ್ ಅನ್ಕೊಂಡಿದ್ಯಾ? ಏನ್ ಹೊಸಿ ಅಭಿಮಾನಿಗಳವ್ರೆ ಅನ್ಕೊಂಡಿದ್ಯಾ? ಏನು ಕಂಬಕ್ ಕಟ್ಟಾಕ್ಬಿಟ್ಟಿದ್ರೆ ನಿಂದ ಬಿಡಿಸ್ಕೊಂಬಂದಿಲ್ಲ ಕಣಣ್ಣ. ಅಂದ್ರೆ ಅಭಿಮಾನಿಗಳಿಂದ ತಪ್ಪಿಸ್ಕೊಂಬರದ್ ಕಷ್ಟ ಆಯ್ತು ಅಂತ ನಿಂಗೆ ಯಾರು ಹಂಗ ಅಡ್ಡ ಹಾಕೊಂಡಿದ್ರ ಹೇಳು? ನನ್ಗೆ ಯಾಕೆ ಅಡ್ಡ ಹಾಕಂದರು? ಮತ್ತೆ ನಿಮ್ಮ ಆಡ್ತಾನೆ ಅಂತ ಅನ್ಬಿಟ್ಟು ಒಂದು ಸ್ಟೇಜ್ ಹಾಕಿಸ್ಬಿಟ್ಟು ಆಡಿಸ್ತಾರೆ. ಸರಿಯಾಗಿ ಆಡೋವರೆಗೂ ಬಿಡುದಿಲ್ಲ ಅಂತ ಅಡ್ಡ ಹಾಕೊಂಡಿರ್ತಾರೆ. ಸರಿ ತಪ್ಪು ಅವ್ರಿಗೆ ಗೊತ್ತಾದ ಕಾಣೆ. ಅಲ್ಲ ನಿನ್ನ ಕೆಟ್ಟದಾಗ ಆಡ್ದಾನ ನಾನು. ಬಿಡು ನೋಡೋಣ. ಅಲ್ಲ ಹೊಟ್ಟೆ ಊರಿ ಇಲ್ವಾ? ಹೌದು, ನಾನು ಒಬ್ಬನೇ ಆಡೋದು ಅನ್ಕೊಂಡಿದ್ದ. ನಾನೆಲ್ಲಿ ಮುಂದಕ್ ಬಂದ್ಬಿಡ್ತೀನಿ ಅಂತ. ಮೂಕಪ್ಪ ಈಗ ಮುಂದಿನ ಕಿತ ನಿನ್ ಜೊತೆಗೆ ನಾನು ಕರ್ಕ ಹೋಗ. ಆಯ್ತು ಬಿಡಪ್ಪ. ಈಗ ಪಂಚಮಿ ಹಬ್ಬ ಬಂತು ಅಣ್ಣ ಬರ್ನಿಲ್ಲ ಅಂತದ್ ಯಾಕೋ ಹಬ್ಬ ಅಣ್ಣನ ಕಡೆ ಕಾತ್ಲೆ ಆಯ್ತಾ? ಅದು ಸಂಗೀತ ದಿವಸ ಅಂತ ಹೇಳಿ ಆಚರಣೆ ಮಾಡವ್ರೆ ನೆನ್ನೆಯ, ಗೊತ್ತು? ಹೂಕಪ್ಪ. ಅಲ್ಲ ನೆನ್ನೆ ಯೋಗ ದಿವಸವೂ. ಹೂಕಪ್ಪ, ನಾನು ಹೋಗಿರ್ನಿಲ್ವಾ, ನೀನು ಬಂದಿರ್ನಿಲ್ವಾ? ಅಲ್ಲ ನೀವೇನೋ ಕಾಲ್ನ ನೆಟ್ಗೆ ಎತ್ತ ಹಾಕ್ತಿದ್ರಿ. ಎಲ್ಲೋ ಹೋಯ್ತಾವಳೆ ಕಮಲಕ್ಕ. ಅಲ್ಲ ಅದೇನೋ ಪದ ಆಡಕ್ ಹೋಗಿದ್ಲಲ್ಲಪ್ಪ, ಅದ್ಯಾರೋ ಹೊಸ ಪದ ಏನೋ ಆಡ್ತಿದ್ರಂತೆ. ಅದನ್ನ ಹೊಸಿ ಪೇಪರ್ನಾಗೆ ಬರ್ಕೊಂಬಂದ್ಬಿಟ್ಟವಳೆ. ಅದನ್ನ ತಕೊಂಬಂದು ಈಗ 2 ಸಾಲ ಆಡದ್ಲಲ್ಲಪ್ಪ, 8 ಸಾಲ ಮಾಡುಮ ಅಂತ ಪೂರ್ತಿ ಆಡ್ಬಿಟ್ಟು ಇನ್ನೊಂದು ಆಡಮ್ಮ ಅಂತ ಅನ್ಕೊಂಡು ಈಗ ಕದ ತಕೊಂಡ್ ಅದೆಲ್ಲೋ ಒಳಕ್ ಹೋದ ನೋಡು. ಈ ಸಂಗೀತ ಐತಲ್ಲಣ್ಣ, ಯೋಗ ಸಂಗೀತ ಇವಕ್ಕೆಲ್ಲ ಒಂಥರ ಸಂಬಂಧ ಅದೇ ಅಂತ ಹೇಳ್ತಾರೆ. ಹೂಕಪ್ಪ. ಹೆಂಗಂದಿ ಈಗ ಓಂಕಾರ ಓಂ ಅಂತ ಹೇಳ್ತಾರಲ್ಲ, ನೀನ್ ಹೇಳು ನಾನು ನೀ ಹೇಳ್ದೇನಪ್ಪ. ಅಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಈ ಏನು ಓಂಕಾರ ಹೇಳ್ಕೊಂಡು ಯೋಗ ಅವೆಲ್ಲ ಶುರು ಮಾಡ್ತಾರಲ್ಲ, ಈಗ ಸಂಗೀತಗಾರರು ಅಷ್ಟೇ ಕಪ್ಪು. ಅವರು ಉಸಿರಾಟನ ಚಂದಾಗಿ ಮಾಡ್ಕೊಂಡು ಏನು ಹಾಡು ಹೇಳುವಾಗ ಕಮಲಕ್ಕೆ ಕೇಳ್ಬೇಕು, ನಂಗೆ ಗೊತ್ತಾಗೋದಿಲ್ಲ, ಇಲ್ಲ ನೀನಾರು ಹೇಳು ತಪ್ಪಿಲ್ಲ. ಉಸಿರಾಟನ ಸರಿಯಾಗಿ ಮಡಿಕೊಂಡ್ರೆ ಚಂದಾಗಿ ಹಾಡು ಹೇಳ್ಬೋದಂತ. ಕಣಣ್ಣ, ನೀ ಹೇಳ್ದಲ್ಲ ಯೋಗಾನು ಅಷ್ಟೇನೆ. ಉಸಿರಾಟ ಸರಿಯಾಗಿ ಆಡ್ಕೊಂಡು ಯೋಗ ಮಾಡಿದ್ರೆ ಮೈ ಕೈ ನೋವು ಬರಕ್ಕಿಲ್ಲ. ನಿನ್ನೆ ಮೈಕ್ನಾಗೆ ಹೇಳ್ತಿದ್ರಲ್ಲ, ಅಲ್ಲಿ ನಮ್ಮ ಅರಮನೆ ಮುಂಭಾಗಕ್ಕೆ ಹೋಗಿದ್ವಲ್ಲಪ್ಪ ಈ ಪ್ರಾಕ್ಟೀಸ್ ಮಾಡಕ್ಕೆ. ಯೋಗ ಪ್ರಾಕ್ಟೀಸ್ ಅಲ್ಲ, ನೆನ್ನೆ ಯೋಗ ಮಾಡಿದ್ದು. ಪ್ರಾಕ್ಟೀಸ್ ಮಾಡ್ತೀನಿಲ್ವಪ್ಪ. ಈ ನನಗ ಈ ಬಲಗಾಲ ಎತ್ತು ಹೆಜ್ಜೆ ಮುಂದಿಡಕ್ ಆಯ್ತಾ ಇಲ್ಲ ಬಿಡು. ಅದೇನವ ಅದು ಪ್ರಾಣಾಯಾಮ, ಉಸಿರು ತಕೊಳ್ಳೋದು ಉಸಿರು ಬಿಡೋದು ಅನ್ನೋದು. ಅಣ್ಣ, ಪ್ರಾಣಾಯಾಮದಲ್ಲಿ ಉಸಿರು ಆಡಿದ್ರೆ ಅದು ಪಕ್ಕದವ್ರಿಗೂ ಕೇಳಬಾರ್ದು ಹಂಗ ಉಸಿರಾಡ್ಬೇಕು. ನಾನು ಉಸಿರು ತಕೊಳ್ಳಿ ಉಸಿರು ಬಿಡಿ ಅದಕ್ಕೆ ನಿಂಗ ಹಂಗಾಗಿ ಏದ್ಗರಿತಾವ್ನಿ ನಾನು. ನನಗೇನು ಗೊತ್ತಿಲ್ಲ, ಮೊದಲೇ ಅಲ್ವಾ ಹೋಗಿದ್ದದ್ ನಾನು, ಅದಕ್ಕೆ ಏನು ಗೊತ್ತಾಗ್ಲಿಲ್ಲ. ಈಗ ಆಡೋದು ಪಾಡೋದು ಯೋಗ ಪಾಗ ಅಂತ ಹೇಳ್ದಲ್ಲ ಜಯಣ್ಣ ನೀನು. ಈಗ ನೋಡಪ್ಪ, ಕಂಠ ಚೆನ್ನಾಗಿರ್ತದೆ, ಉಸಿರು ತಕೊಂಡ್ ಆಡಕ್ಕಾಗಲ್ಲ ಕೆಲವ್ರಿಗೆ, ಆಯ್ತಾ? ಅದಕ್ಕೆ ಉಸಿರಾಟನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಈಗ ಹಾಡಾಗ ನೋಡಪ್ಪ, ಶ್ರುತಿ ಕೆಡದೆ ಇದ್ದಂಗೆ ಆಡ್ಬೇಕಲ್ವಾ ಜಯಣ್ಣ? ಈಗ ಶ್ರುತಿ ಇಟ್ಕೋತಾರೆ. ಈಗ ಆಗ ಹಾರ್ಮನಿ ಅಲ್ವಪ್ಪ, ಆಮೇಲೆ ಏಕ್ತಾರಿ ಇಟ್ಕತಿದ್ರು. ಆಮೇಲಿಂದ ಈಗ ನಮ್ಮ ಅದೇರೋ ಇದು ಮಂಟೆಸ್ವಾಮಿ
ಅವರೆಲ್ಲ ಆಡ್ತಾರಲ್ಲಪ್ಪ ಆ ಮಂಟೆ ಸ್ವಾಮಿ ಪದವ ಅವ್ರ ತಂಬೂರಿ ಇಟ್ಕೊಂಡಿರ್ತಾರೆ ಗೊತ್ತಾ? ಡೊಯ್ ನೋಡು ಚೆನ್ನಾಗಿ ಕೇಳಿದೆ ಬಿಡು. ಅದೇ ಒಂದೇ ತಂತಿ ಇರ್ತದಲ್ಲ ಅದ? ಇಲ್ಲಕವ 4 ತಂತಿ ಇರ್ತದೆ ತಂಬೂರಿ. ಒಂದ್ ತಂತಿ ಇರೋದ್ನ ಏಕ್ತಾರಿ ಅಂತಾರ ಕವ. ಈ ಭಜನೆ ಮಾಡೋರೆಲ್ಲ ಮಾಡ್ತಾರಲ್ಲ 4 ತಂತಿ ಇರೋದ್ 4 ತಾರಿ. 4 ತಾರಿ ಅಲ್ಲ, ಹಂಗನ್ನೋದಿಲ್ಲ. ತಂಬೂರಿನೇನಾ? ತಂಬೂರಿ ಅಂತಲೇ ಅನ್ನೋದು. ಅದೇ ಗುರುವೇ ನಿನ್ನ ಆಟ ಬಲ್ಲವರ್ ಯಾರ್ಯಾರೋ, ನೀನು ಟೊಯ್ ಟೊಯ್ ಅನ್ನು ಜಯಣ್ಣ ಅನ್ನೋದಿಲ್ಲ. ಅದಕ್ಕೆ ಅನ್ಬೇಕು, ಸೇರ್ಸಕ್ ಬರಕಿಲ್ಲ ನೀನು. ಕೊಡು ನಂಗೆ 4 ತಾರಿಯ, ಅದರಲ್ಲೇ ಟೊಯ್ ಅನ್ನಿಸ್ತು. 1 ಮೀಟರ್ 4 ಮೀಟ್ ಬಿಡ್ತೀನಿ ಅಂತ ನೀನು ಮತ್ತೆ ಬಾಯ್ನಾಗ ಯಾಕೆ ಹೇಳ್ಬೇಕು? ಫಸ್ಟ್ 1 ಮೀಟರ್ ಕಲ್ತ್ಕಪ್ಪ ನೀನು. ಇಲ್ಲ ಕಣ್ಣಣ್ಣ, ಕಲಿತಾ ಒಟ್ಟಿಗೆ 4 ತಂತಿ ಮೀಟ್ ಅದನ್ನ ಕಲ್ತ್ರಾಯ್ತು ಬಿಡು. ಬಿಡವ. ಈಗ ಅದು ನೀನು ಆಷಾಢ ಮಾಸ ಬಂದಿತ್ತು, ಬರ್ನಿಲ್ಲ ಅಣ್ಣ ಬರ್ನಿಲ್ಲ ಅಂತ ನೀನು ಅಣ್ಣನ ಬಗ್ಗೆನೆ ಕಾತ್ಲೆ ಇಟ್ಕೊಂಡಿದ್ದೆ ಅಲ್ಲವಾ. ಬತ್ತಿರೋದು ಆಷಾಢ ಮಾಸ ಅಲ್ವಾ ಜಯಣ್ಣ? ಆಷಾಢ ಮಾಸ ಅಂತಂದ್ರೆ ಈ ಮಳೆ ಒಸಿ ಎಲ್ಲ ಇರ್ತದೆ. ಈಗ್ಲೇ ಒಸಿ ಚಳಿ ಇಲ್ವಾ ಜಯಣ್ಣ? ನೀನ ಅದು ಹಬ್ಬ ನೀನ್ ಹಾಕೊಂಡ್ ನಿಂತಿದೆಯೇ? ಅಲ್ಲಪ್ಪ, ಆಷಾಢ ಅಂದ್ರೆ ಜಿಟಿ 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 ಅಂತ ಮಳೆ ಆಗ್ತದೆ ಇಲ್ವಾ? ಆಮ್ಯಾಕೆ ಮುಂಗಾರ್ನಾಗೆ ಜೋರ್ ಮಳೆ ಬಂದು ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬೀಜವ ಎಲ್ಲ ಬಿತ್ತನೆ ಮಾಡ್ಕೊಂಡಿರ್ತಾರಲ್ಲ, ಈಗ ಅದು ಮೊಳಕೆ ಹೊಡೆದು ಬೆಳೆ ಬತ್ತಾ ಇರ್ತೈತೆ. ಆಯ್ತಾ? ಆ ಬೆಳೆಗೆ ನೀರ ಹಾಕಕ್ಕೆ ಅಂತಲೇ ಆಷಾಢದ ಮಳೆ ಜಿಟಿ 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 ಅಂತ ಹಿಡ್ಕೊಳ್ಳೋದು. ಅದೀಗ ಇದೇನೋ ಮಿಷಿನ್ ಅಲ್ಲಿ ಬಿಡ್ತಾರಲ್ಲಪ್ಪ, ಈ ಸ್ಪ್ರಿಂಕ್ಲರ್. ಅದೇನಪ್ಪ ಈ ಸ್ಪ್ರಿಂಕ್ಲರ್ ಹಂಗಂತಾರ ಅದ? ಅದೇ ನಾವ್ ನೆಟ್ಗೇಳವ ನೀರಾವರಿ. ಅದೇ ಹಂಗೆ ಆಕಾಶದಿಂದಲೇ ಬೀಳ್ತದೆ. ಹಂಗ್ ಬೀಳ್ತದೆ ಆಷಾಢ ಮಾಸದಲ್ಲಿ ಅಲ್ವಪ್ಪ? ಮತ್ತೆ ಹೊಸ್ದಾಗ್ ಕೇಳ್ತೀಯಲ್ಲ ನೀನ್ ಆಷಾಢದ ಮಳೆ ನೋಡಿ. ಅಲ್ಲಕವ, ಜನ ಮರ್ತ್ ಬಿಡ ಸರಿ, ಜನ ಮಳೆ ಮರ್ತ್ ಬಿಟ್ಟಾರವ. ಕೇಳ್ತಾ ಇರೋದ್ ನೋಡಿದ್ರೆ ಯಾಕೋ ಹಂಗೆ ಅನುಮಾನ ನನಗೆ. ಈ ಕ್ಲಾರಿಫಿಕೇಶನ್, ಅದೇ ಇಂಗ್ಲಿಷ್ ಕಲಿತಾ ಇದೀನಿ ಅಂತ ಹೇಳ್ದಲ್ಲವ, ಈಗ ಕ್ಲಾರಿಫಿಕೇಶನ್ ಕಲಿತ್ಕೊಂಡಿದೀನಿ. ಒಳ್ಳೇದಾಯ್ತು. ಅದಕ್ಕೆ ನಮ್ ಜಯಣ್ಣಗೆ ಕೇಳಿದ್ರೇನು? ಅದೇನಪ್ಪ ಹೇಳ್ದಲ್ಲ, ಅದೇನೋ ಗ್ಯಾರಂಟಿ ಮಾಡ್ಕೊಳ್ಳೋದು. ಅದು ಅಲ್ವೋ ಅಂತ. ಸರಿ ಅಲ್ವಾ? ಅದೇನೋ ಪರ್ಫೆಕ್ಟ್. ಇನ್ನೂ ಒಂದ್ ಪದ ನಂಗೆಲ್ಲ ಹೇಳ್ಕೊಟ್ಬಿಟ್ಟವ್ರೆ. ನೀ ಏನ್ ಕೇಳು ಅರ್ಥವ ಹೇಳ್ತೀನಿ ನಾನು. ಅದು ಕನ್ನಡದಾಗ ಹೇಳ್ಬೇಕು. ಕನ್ನಡದಾಗ ನೀನು ಇಂಗ್ಲಿಷ್ದಾಗೆ ಹೇಳಿದ್ರೆ ಏನ್ ಬಂತು? ಈಗ ಅವನಿಗೆ ಕನ್ನಡದಲ್ಲಿ ಹೇಳೋದೆಲ್ಲ ಮರ್ತೋಗೈತೆ. ಈಗ ಏನ್ ಕೇಳಿದ್ರು ಇಂಗ್ಲಿಷ್ ಅಲ್ಲೇ. ಏನಾದ ಕೇಳು ಹೇಳ್ತೀನಿ. ಹಂಗಾರೆ ಯಾರು ಹಳ್ಳಿಗ್ ಕರೆದ್ರೆ ಜನಪದ ಗೀತೆಯ ಇಂಗ್ಲಿಷ್ನಾಗ ಆಡಿಯ ನೀನು? ಪೋಕ್ ಆಡ್ತೀನಿ ಅಂತೀನಿ. ಚಂದಾಗದೆ ಪದ ಅಲ್ಲ, ಹೇಳ್ಕೊಟ್ಟವ್ರೆ ಇಂಗ್ಲಿಷ್ನಾಗ ಹಂಗಂತಾರ. ಹೂಕಪ್ಪ ಪೋಕ್. ಅಲ್ಲ ಅದೇನೋ ಈ ಹೇಳ್ದಲ್ಲ, ಇನ್ನೊಂದ್ ಕಿತ ಹೇಳು. ಏನ ಈಗಂದಲ್ಲ ಇಂಗ್ಲಿಷ್ನಾಗ? ಹಂಗಂದ್ರೆ ಜನ ಒಟ್ಟಿಗಿರೋದು ಅಂತಂತೆ. ಹೌದೇ ಇಲ್ವೇನವ್ವ? ಹೌದು. ಅಣ್ಣ, ಈ ಜನಪದ ಅಂದ್ರೆ ಹೆಂಗಣ್ಣ ಬಂತು ಪದ? ಜನರಿಂದ ಜನರಿಗೆ ಬಂದಿರೋದು ಅಂತ. ಜನಕಪ್ಪ ಜನಪದ ಅಂದ್ರೆ ಏನ ಅಂತಂದ್ರೆ ಜನ. ಆಯ್ತಾ? ಜನರು ನಡೀತಾರಲ್ಲಪ್ಪ, ಅವ್ರ ಆಚಾರ ಈಚಾರ ಅವ್ರ ಸಂಸ್ಕೃತಿ ಅಂತಾರಲ್ಲ, ಕಲ್ಚರು. ಆಯ್ತಾ? ಅದೆಲ್ಲ ಸೇರ್ಕೊಂಡು ಜಾನಪದ. ಹಿಂದೆ ನೋಡವ ಬರ್ದಿಡೋದು ಇರ್ಲಿಲ್ಲ, ಯಾರು ಬರ್ಕಂತ ಕುಂತ್ಕಂತಿರ್ಲಿಲ್ಲ. ಯಾರೋ ಪುಣ್ಯಾತ್ಮ ಸಾಯಿ ಕಂಡಿಡ್ದ, ಅದ್ ಯಾರೋ ಈ ಪಾರಿವಾಳದ ಗರಿನಾಗೆ ಅದನ್ನ ಹತ್ಕೊಂಡು ಈ ತಾಳೆಗರಿ ಮೇಲೆ ಬರೆಯೋರಂತೆ. ಎಲ್ಲ ಬುದ್ಧಿವಂತರು ಬರ್ಕೊಳ್ಳೋರು. ನಮ್ಮಂತವ್ರು ಹೆಂಗೆ ನೆನ್ಪು ಮಾಡಿಕೊಳ್ಳೋದು? ಈಗ ಹಳ್ಳಿ ಕಡೆ ಎಲ್ಲ ಹಳೆ ಕಾಲದವ್ರು ಮಾತಾಡ್ಸಿದ್ರೆ ಕುಮಾರವ್ಯಾಸ ಭಾರತನೇ ಆಡ್ತಾರೆ. ಹೆಂಗ್ ಬಂದೈತೆ ಅವ್ರಿಗೆ? ಕಿಮಿಯಿಂದ ಕಂಠಪಾಠಕವಾ. ಈಗ ಹಿಂದಿನ ಕಾಲದಾಗೆಲ್ಲ ನಮ್ ತಾತ ಎಬ್ಬಸ್ ಕೂರ್ಸ್ಬಿಟ್ಟು ಬಾಯ್ಪಾಠ ಆಡ್ಸವ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಆಮೇಲೆ ಎಲ್ಲ ಸಂವತ್ಸರಗಳು ಹೇಳೋದು, ಪ್ರಭವ, ವಿಭವ, ಶುಕ್ಲ, ಪ್ರಮೋದೂತ ಅದನ್ನ ಹೇಳೋದು, ಆಮೇಲೆ ಮಗ್ಗಿ ಹೇಳೋದು, ಕನ್ನಡ ವರ್ಣಮಾಲೆ ಹೇಳೋದು, ಎಲ್ಲ ಹೇಳ್ಕೊಂಡ್ ಕೂತ್ಕೋಬೇಕಿತ್ತು. ಅಂದ್ರ ಬಾಯಿ ಪಾಠ ಹತ್ಕೊಬಿಡೋದು, ಪೂರ್ತಿ ಬಾಯಿ ಬಂದ್ಬಿಡವೆಲ್ಲ. ನೀನು ಬುದ್ಧಿವಂತ ಆಗಿದ್ದೆ ಹೋದಾಗ, ನಾವೆಲ್ಲ ನೋಡ್ತಿದ್ಮಲ್ಲ ಕ್ಲಾಸ್ಟಾಗಿ ಇವನೇ ಫಸ್ಟ್. ಲಾಸ್ಟ್ ಏನಣ್ಣ? ಓ ಜಯಂಟ್ ಫಸ್ಟ್, ಅದ್ ನಾ ಸೆಕೆಂಡ್. ಪ್ರೈಸ್ ಫಸ್ಟ್ ಪ್ರೈಸ್ ಅವನಿಗೆ, ದೊಡ್ಡ ಬೋಸಿ. ಆಮೇಲೆ ನನ್ ಸಣ್ಣ ಬೋಸಿ. ಅದೇನ ಕಲರ್ ಪೇಪರು ಅದ ಸುತ್ತ ಕೊಡ್ತಿದ್ರು. ಏನ್ ಅದೇ ಸಂತೋಷ ಬಿಡು. ಯಾಕೆ ಹೇಳ್ದಿ ಅಂತಂದ್ರೆ, ಈ ಕಂಠಪಾಠ ಅಂತಂದ್ನಲ್ಲ ನಮ್ ಜಯಣ್ಣ,
ಅಮ್ಮ ಮನೇಲೇ ಪ್ರಾಕ್ಟೀಸ ಮಾಡ್ಕೊಂಡ್ ಬಂದ್ಬಿಡ್ತಿದ್ದ ಜನಪದ ಹುಟ್ಟಿದ್ದು ಕಂಠಪಾಠದಾಗೆ ಅಂತೆ. ಮೂಕಪ್ಪ ಬಾಯಿಂದ ಬಾಯಿಗೆ ಆಡ ಆಡ್ಕೊಂಡು ಈಗ ಅಜ್ಜಿರು ಕಲ್ ಬೀಸೋ ಪದವ ಆಡ್ಕೊಂಡ್ ಬೀಸೋರು, ಅವ್ರ ಜೊತೆ ಮಕ್ಕಳು ಸೇರ್ಕೊಂಡು ಅವು ಕಲ್ತ್ಕೊಳ್ಳೋವು, ಮೊಮ್ಮಕ್ಕಳು ಸೇರ್ಕೊಳ್ಳೋವು, ತಲೆಯಿಂದ ತಲೆಗೆ ರಾಗಿ ಕಲ್ಲಿನ ಪದ, ಕಲ್ಲು ಇಲ್ಲ ಪದವೂ ಇಲ್ಲ. ಈಗ ನೈಕ ಈಗ ಓದ್ದೆ ಇನ್ನೊಂದ್ ಸ್ವಲ್ಪ ಹೊತ್ತು ಕೇಳಿದ್ರೆ ತಡಿ ಇನ್ನೊಂದ್ಸರಿ ಓದ್ಕೊಂಡ್ಬಿಡ್ತೀವಿ ಅಂತವೆ. ಆದ್ರೆ ಅಪ್ಪೋಯ್ 3 ರಾತ್ರಿ 4 ರಾತ್ರಿ ಏನೂ ನೋಡ್ಕೊಳ್ದೆ ಆಡ್ತಿದ್ರಲ್ಲ ಜನ. ಅದ್ ಹೆಂಗಪ್ಪ ಅದು ಅಭ್ಯಾಸ. ಆಮೇಲೆ ಪದೇ ಪದೇ ಗೆಪ್ತಿ ಮಾಡ್ಕೊಳ್ಳೋರು. ಈಗ ಹಸ ನೋಡಿಯ ನೀನು? ಅದೇ ಕಂಡಿಲ್ವ ಹೇಳು ಹಸುವ. ಹಸ ಈಗ ಏನಾರು ಹಸರು ಹಾಕ್ಬಿಟ್ರೆ ಏನ ಮಾಡ್ತತೆ? ಗಬ 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 ತಿನ್ಕೋತದೆ. ತಿಂತದೆ. ತಿಂದ ಮೇಲೆ ಏನ್ ಮಾಡ್ತತೆ? ಮೇಲ್ಕ ಆಗ್ತದಲ್ವ ಏನಂತಂದ್ರ ಅದನ್ನೇ ಜ್ಞಾಪಿಸ್ಕೊಳ್ಳೋದು, ಚಿವ್ 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 ಶಿವ್ ಮಾಡೋದು ಅಂತ. ಚಿವ್ ಇಂಗ್ಲಿಷ್. ಹೇಳಪ್ಪ ಏನಾರ ಕೇಳಿ ನೀನು, ನಾನು ಹೇಳ್ತೀವ್ನಿ. ಅದು ಗುಬ್ಬಿ ಚಿಮ್ಚಿ ಅಂದಂಗ ಆತ್ ನನಗೆ. ಅಲ್ಲಕ್ಕಪ್ಪ ಗಂಡು ಗುಬ್ಬಿ ಅಂತ ಅದೇನ್ಕೊಬಿಟ್ಟೆ ನಾನು. ಸರಿ ಇನ್ನೇನಾರ ಸ್ವಲ್ಪ ಬ್ಯಾರೆ ಹೇಳ್ಬಿಟ್ರೆ ಇನ್ಯಾನೋ ಹೇಳ್ತಾದೆ ಅಂತ ಅನ್ಬಿಡ್ತಿದ್ದ ಕಣ ನೀನು. ಎಲ್ಲಿದ್ದವ ನಾವು? ಇನ್ನೇನೋ ಅಂದ ಮೆಲ್ಕಾಕೋದು. ಮೆಲ್ಕಾಕೋದು ಅಂತಂದ್ರೆ ಹಳೆದ್ನೆಲ್ಲ ಗೆಪ್ತಿ ಮಾಡ್ಕೊಳ್ಳೋದು. ಹಿಂದಿನ ಕಾಲದಾಗೆ ಅವಕಾಶಗಳಿರೋರು ಮದ್ವೆ ಆದಾಗ ಎಲ್ಲ ಸೇರ್ಕೊಳ್ಳೋರು. ಈ ಬೀಗರ್ ಜರಿ ಹಾಡು, ಹಸೆ ಕಲ್ನಾಡು ಇಂತ ಹಾಡುಗಳು ಆಡೋರು, ಹಾಡು ಹೇಳೋರು, ಈ ಸೋಬಾನೆ ಪದ ಆಡೋರು. ಆಮೇಲೆ ಭತ್ತನ ನಾಟಿ ಮಾಡ್ಬೇಕಾದ್ರೆ ಒಂದ್ ಹಾಡು, ಕಟಾವ್ ಮಾಡ್ಬೇಕಾದ್ರೆ ಒಂದ್ ಕಳೆ ಕೀಳುವಾಗ ಎಲ್ಲ ಆಡೋರು. ಅಂದ್ರೆ ಕೃಷಿ ಸಂಸ್ಕೃತಿನಾಗೆ ಜನಪದ ಸಂಸ್ಕೃತಿ ಎರಡು ಸೇರ್ಕೊಬಿಟ್ಟಿತ್ತು. ಕಂಠಪಾಠದಲ್ಲಿ ಒಂದ್ರಿಂದ ಒಂದು ಬತಾ ಇತ್ತು. ಈ ಸಂಗೀತ ತಾನೇ ಇನ್ನೇನಪ್ಪ. ಸಂಗೀತಗಾರರು ಅಭ್ಯಾಸ ಮಾಡ್ದಲೆ ಹೋದ್ರೆ ಹಾಡ ಹೇಳಕ್ಕಾಗೋದಿಲ್ಲ. ಆಮೇಲೆ ಮನಸ್ಸು ಸಂತೋಷಕ್ಕೆ ಹಿಂದೆ ಆಡ್ತಾ ಇದ್ದಿತ್ತು ಅಲ್ವಪ್ಪ. ಏನಪ್ಪ ಅದನ್ನ ಕೇಳ್ದವ್ರಿಗೂ ಖುಷಿ ಆಗ್ಬೇಕು. ಈ ಅದೇನೋ ಒಬ್ಬ ಕವಿಗಳದಿತ್ತಲ್ಲಪ್ಪ, ಏನ ಪಟ್ಟಪಾಡುಗಳೆಲ್ಲ ಹುಟ್ಟು ಹಾಡಾಗಿಸಿತು. ಅದೇನೋ ಹೇಳ್ತಾರಲ್ಲಪ್ಪ, ಅದೇನೋ ಬರೀ ಹಾಡನಷ್ಟೇ ನೀಡುವೆನು ರಸಿಕ ನಿನಗೆ ಅನ್ಕೊಂಡು, ನನಗೆ ಏನೇ ಕಷ್ಟ ಇದ್ರು ಹಾಡೇಳಿ ನಿನ್ನ ಸಂತೋಷ ಪಡಿಸ್ತೀನಿ ಅಂತೇಳಿ. ಹಾಡವನು ಎಷ್ಟೇ ನೋವಿದ್ರು ಕೇಳೋರ್ಗೆ ಏನು ತೊಂದರೆ ಆಗ್ಬಾರ್ದು ಅಂತ ಅನ್ಬಿಟ್ಟು ಚಂದಾಗ ಆಡ್ತಾನೆ. ಹೌದು ಅಲ್ವವ್ವ? ಏನು ಮೈ ತಲೆ ತೂಗ್ಬಿಡ್ತೀವಿ ನಾವು. ಪಾಪ ಅವನೊಳಗೆ ತುಂಬಾ ನೋವಿರ್ತದೆ. ಈಗ ಅದ್ಯಾರು ನಮ್ಮ ಮಾಸ್ತಿ ಗೊತ್ತಪ್ಪ? ಗೊತ್ತು, ಹೇಳೋಣ. ಮಾಸ್ತಿ ಕಲ್ಲು ಅನ್ಕೋಬೇಡ ನೀನು. ಮಾಸ್ತಿ ಕನ್ನಡದ ಆಸ್ತಿ. ಅಲ್ವವ? ಕತೆ ಪತೆ ಎಲ್ಲ ಬರೀತಿದ್ರಲ್ವ. ಸುಬ್ಬಣ್ಣ ಅಂತ ಒಂದ್ ನೀಳುಗತೆ ಅದಕ್ಕಪ್ಪ. ನೀಳುಗತೆ ಅಂದ್ರೆ ಕತೆ ಹೊಸಿ ದೊಡ್ಡದಾಗದ, ಅದು ಕಾದಂಬರಿ ಅಲ್ಲ ಆಯ್ತಾ. ಅಲ್ಲಿ ಸುಬ್ಬಣ್ಣ ಅವ್ರ ಕತೆ ಒಳ್ಳೆ ಅದೇನೋ ಪಿಟೀಲ್ ನುಡ್ಸೋದು ಅದು ದೊಡ್ಡ ವಿದ್ವಾಂಸರಂತೆ. ಅವ್ರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಇತ್ತು. ಅಪ್ಪೋಯ್ ಬೇಡ, ಎಲ್ಲೂ ಬೇಡ. ಮೊನ್ನೆ ಟೀಮಿನಾಗೆ ಸಂಧ್ಯಾ ರಾಗ ಪಿಕ್ಚರ್ ಹಾಕಿದ್ರಲ್ಲಪ್ಪ, ನೋಡಿದ್ವಲ್ಲ, ಒಟ್ಟಿಗೆ ಕೂತ್ಕೊಂಡು ಕಣ್ಣೀರ್ ಬಂದ್ಬಿಡ್ತು ಬಿಡು. ಅದ್ ಯಾವ್ದವ ಪದ ಅದು? ನಮ್ ಜಾನಕಮ್ಮ ಅವ್ರ ಆಡಲ್ಲ ಚೆನ್ನಾಗದೆ. ನಂಬಿದೆ ನಿನ್ನ. ಅದೇ ಬರೀ ಹಂಗ ಹೇಳ್ಬಿಟ್ರ ಅವ್ರು. ಅಯ್ಯೋ ಅಣ್ಣ, ಅದ್ ಆಡೋದ್ ಎಷ್ಟ್ ಕಷ್ಟ ಅದೇ, ಸುಮ್ನಿರು. ಆಮೇಲೆ ಎದ್ದು ಓಡೋಗ್ಬಿಟ್ಯಾ. ಸುಮ್ಕಿರವು, ಕಲ್ತ್ಕೊಂಡ್ ನಾನೇ ಆಡ್ತೀನಿ ಆಡೋಣ. ಇದು ನಿನ್ನ ಅಷ್ಟ್ ಬರ್ತದೆ. ಮುಂದ್ ಕಲ್ತ್ಕ ಮುಂದಿನ ವಾರ ಆಡ್ತೀನಿ. ಬರ್ತದೆ ಅಲ್ವಾ? ಸಿನಿಮಾದಲ್ಲಿ ಇದ್ದಂಗೆ ಬಂತು ಇಲ್ವಾ? ಕಂಟಿನ್ಯೂ ಮಾಡಮ್ಮ ಮುಂದಿನ ವಾರ. ಅಂದ್ರೆ ನೋಡಪ್ಪ, ಈಗ ಯೋಗನ ಮಾಡ್ದೆ ಇಲ್ವಾ? ಯೋಗ ಯಾಕೆ ಮಾಡ್ಬೇಕು? ಅದೇಕಪ್ಪ ಹೇಳ್ತಾ ಇದೀನಿ. ಯೋಗ ಅಂದ್ರೆ ನೋಡು ಹೇಳ್ತೀನಿ, ಸುಮ್ನೆ ವ್ಯಾಯಾಮ ಮಾಡ್ದಂಗಲ್ಲ, ಕೈ ಎತ್ತದಂಗಲ್ಲ, ಕಾಲ್ ಅಗಲಿಸ್ದಂಗಲ್ಲ. ಹೇಳ್ತೀನಿ ಕೇಳು. ಮೈ ಮನಸ್ಸು ಎರಡ್ರ ಮೇಲೂ ಯೋಗ ಪರಿಣಾಮವ ಬೀರ್ಬೇಕು. ಈಗ ನೀನು ಉಸಿರಾಡ್ತೀಯ, ಗಾಳಿ ಒಳಗ್ ತಕ್ಕತೀಯ, ಹೊರಗ್ ಬಿಡ್ತೀಯ ಇಲ್ವಾ? ಅದು ಯೋಗ ಮಾಡುವಾಗ ಮಾತ್ರ ಯಾಕೆ ಗೊತ್ತಾಗಬೇಕು? ಮಾಮೂಲಿ ಅಂತ ನಿಂಗೆ ಉಸಿರು ಒಳಗೋಗೋದು ಹೊರಗ್ ಬರೋದು ಗೊತ್ತಾಯ್ತದ? ಯೋಗ ಮಾಡುವಾಗ್ಲೂ ಹಂಗೆ ಇರ್ಬೇಕು ಅಂತಾರೆ. ಆಮೇಲೆ ಸಮವಾಗಿ ಕುಂತ್ಕೊಂಡಿರ್ಬೇಕು ಯೋಗದಾಗೆ. ಎಲ್ಲದಕ್ಕಿಂತ ಮುಖ್ಯ ಏನಪ್ಪಾ ಅಂದ್ರೆ, ಬರೀ ಯೋಗ ಅಂದ್ಬಿಟ್ರೆ ಬರೀ ದೈಹಿಕ ಕಸರತ್ತಲ್ಲ. ನೀನು ನಿನ್ನ ಜೀವನದಲ್ಲಿ ಬಹಳಷ್ಟು ವಿಚಾರಗಳನ್ನ ಅನುಸರಿಸ್ಬೇಕು. ಅಂದ್ರೆ ಒಳ್ಳೆ ಆಹಾರ ತಿನ್ಬೇಕು, ಕುಟುಂಬದ ಜೊತೆ ಚೆನ್ನಾಗಿರ್ಬೇಕು, ಸತ್ಯವಂತನಾಗಿರ್ಬೇಕು, ಬ್ಯಾರೆಯವರಿಗೆ ತೊಂದರೆ ಮಾಡಬಾರ್ದು. ಇವೆಲ್ಲವೇ ನಿಯಮಗಳವೆ. ಅದ್ ಏನು ಮಾಡ್ದಲೆ ಬರೀ ನಾನು ಯೋಗ ಮಾಡ್ದೆ ಆರೋಗ್ಯ ಬರ್ನಿಲ್ಲ ಅಂತ ಹೇಳ್ಕೊಂಡ್ ತಿರ್ಗಾಡೋದಲ್ಲ. ಯೋಗ ಅಂದ್ರೆ ನೋಡಪ್ಪ,
ಆ ಯೋಗ ಪಟುಗಳು ಈಗ ಮಲ್ಲಾಡಿಹಳ್ಳಿ ಸ್ವಾಮಿಗಳು ಬೇರೆ ಯಾರೇ ಯೋಗ ಮಾಡೋರನ್ನ ನೋಡಿದ್ರೆ ಕೈ ಮುಗಿಯುವ ಅಂತ ಅನಿಸ್ತದೆ. ಯಾಕೆ ಹೇಳು, ಏನೋ ಒಂದು ಪ್ರಭೆ ಇರ್ತದೆ, ತೇಜಸ್ಸು ಮುಖದಲ್ಲಿ. ಅಂದ್ರ ಅವರು ಯೋಗದ ಮೂಲಕ ಅದನ್ನ ಸಾಧನೆ ಮಾಡಿರ್ತಾರೆ, ಸಿದ್ಧಿಸ್ಕೊಂಡಿರ್ತಾರೆ. ಅಂದ್ರೆ ಯೋಗ ಅನ್ನೋದು ಈಗ ಮನಸ್ಸ ಅವನು ಒಳ್ಳೆ ದಾರಿಗೆ ತಕೊಂಡ್ ಹೋಗಕ್ ಒಂದ್ ಸಾಧನ ಅಷ್ಟೇ. ಹೌದು. ಅವ ಇದನ್ನೆಲ್ಲ ಏನ್ ಮಾಡ್ಕೊಬಿಟ್ಟವ್ರೆ, ಈಗ ಎಕ್ಸರ್ಸೈಸ್ ಮಾಡ್ಕೊಬಿಟ್ಟವ್ರೆ, ವ್ಯಾಯಾಮ. ಈ ಡ್ರಿಲ್ಲ ಮಾಡಿಸ್ತಾರಲ್ಲ, ಜಿಮ್ಗೆ ಹೋಯ್ತಾರ, ಅಲ್ಲಿಗೆ ಹೋಗೋದು ಬೇಡ, ವ್ಯಾಯಾಮ ಮಾಡಕ್ಕಿಲ್ವೇ ಹಳ್ಳಿನಲ್ಲಿ ಅಥವಾ ಈ ಸ್ಕೂಲ್ನಲ್ಲಿ ಹೇಳ್ಕೊಡೋದಿಲ್ವೇ, ಅದು ಕಸರತ್ತು. ಆದ್ರೆ ಯೋಗ ಮನಸ್ಸಿಗೆ, ದೇಹಕ್ಕೆ, ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ನಾನು ಅರ್ಥ ಮಾಡ್ಕೊಂಡ್ರೆ ಹಿಂಗಪ್ಪ. ಸರಿ ಕಪ್ಪ, ನೀನ್ ಹೇಳ್ತೀನಿ ಸರಿ ಕಣ, ದಿಟ್ವಾದ. ಈಗ ಈ ಸ್ಕೂಲ್ನಾಗ ಹೇಳ್ಕೊಡ್ತಿದಾರಲ್ಲ ಜಯಣ್ಣ, ಡ್ರಿಲ್ಲು ಶನಿವಾರ 1 2 3 ಅಂತ ಹೇಳ್ಕೊಟ್ಟಿದ್ರಲ್ಲ, ನಾವ್ ಕೈ ಎತ್ತಿ ಕೈ ಇಳಿಸ್ತಿದ್ವ, ಕಾಲೆತ್ತಿ ಕಾಲು ಇಳಿಸ್ತಿದ್ವಲ್ಲವ, ಅದೇನೋ ಒಂದು ಗೆಜ್ಜೆ ತರ ಇತ್ತಲ್ಲ, ಲೆಜಿಮು. ಏನಾತಗೆ ಏನ್ ಡ್ಯಾನ್ಸ್ ಮಾಡ್ದಂಗ ಆಯ್ತಿತ್ತಲ್ವಾ. ನಮ್ಮ ಸಿದ್ದಪ್ಪನವರು ಹಾಡು ಎಷ್ಟ್ ಚಂದ ಕೇಳೋರು. ಅವರು ಕಟ್ಟೆ ಮೇಲೆ ನಿಂತ್ಕೊಂಡು ಹೇಳಕ್ ಶುರು ಮಾಡಿದ್ರೆ ಯವ್ವ ಇಡೀ ಏನು ಮೈದಾನಕ್ಕೆ ಕೇಳೋದು. ಕೊನೆಯಾಗಿರೋನು ಸರಿಯಾಗಿ ಹೇಳಿಲ್ಲ ಲಜೀಮ್ನಾ ಅಂದ್ರೆ ಪದ ಹೇಳಿದ್ರು ಅಂತ ಹೇಳ್ತಿದ್ದಲ್ಲ, ಪದ ಮರ್ತೋಗ್ಬಿಟ್ಟದ. ಸಂದಾಗಿ ಹೇಳರ್ಕೊಂಡ್ಬಿಡೋಣ, ಇವತ್ಗೂ ಗೆಪ್ತಿ ಮಾಡ್ಕೋಬೇಕು. ಈಗ ಯಾತಕ್ ಬಂತಿ ವಿಚಾರ? ಅದೇ ಯೋಗದ ವಿಚಾರಕ್ಕೆ. ಕಸರತ್ತು ಅಂದ್ರೆ ಮಕ್ಳುಗಳಿಗೆ ಬೇಕು ಅಣ್ಣ, ಅವು ಇದ್ದೇ ಕಲಿತವೆ. ಅದೇನೋ ಇಂಗ್ಲಿಷ್ನಾಗ ಹೇಳ್ತಾರ ಅಂತಲ್ಲ, ಒಳ್ಳೆ ದೇಹದೊಳಗೆ ಒಳ್ಳೆ ಮನ್ಸಿರ್ತದೆ, ಒಳ್ಳೆ ಮನ್ಸಿರ್ತದೆ. ಆರೋಗ್ಯವಾಗಿರ್ಬೇಕು ದೇಹ, ಮನ್ಸು ಆರೋಗ್ಯವಾಗಿರ್ತದೆ. ಈಗ ಒಂದು ಟೆಸ್ಟ್ ನನ್ ನೋಡ್ಬಿಟ್ಟು ಹೇಳು, ಏನು ನನ್ನ ಆರೋಗ್ಯವಾಗಿದ್ಯಾ ಅಂತ ನನ್ ದೇಹ ನೋಡು. ಇಲ್ಲ, ಖಂಡಿತ ಇಲ್ಲ ಬಿಡು. ಯಾಕಂದ್ರೆ ನೀನ್ ಪ್ರಾಣಾಯಾಮನೇ ನೆಟ್ಟಗ್ ಮಾಡಿಲ್ಲ, ಅಷ್ಟ್ ಜೋರಾಗಿ ಉಸಿರಾಡದ ಮೇಲೆ. ಬರೀ ಯೋಗ ಮಾಡೋದ್ರಿಂದಲೇ ಮುಖ ಚೆನ್ನಾಗ್ ಕಾಣ್ತದೆ, ದೇಹ ಚೆನ್ನಾಗಿರ್ತದೆ ಅಂತ ಅಲ್ಲಕವ. ಈಗ ಜಯಣ್ಣಂಗ್ ಒಂದ್ ಟೆಸ್ಟ್ ನೋಡು, ಜಯಣ್ಣ ನನ್ನ ನೋಡ್ಬಿಟ್ಟಮ್ಮ ನಾನ್ ಮನ್ಸು ಹೆಂಗದೆ ಅಂತ. ಸತ್ಯ ಹೇಳ ಸುಳ್ಳು ಹೇಳು, ಎರಡೂ ಹೇಳು, ನನ್ಗೆ ಯಾವ್ದು ಬೇಕೋ ಅದ್ ತಕತೀನಿ. ಏನು ಬೇಡ ಬಿಡು, ಯಾಕೆ ಸುಮ್ನೆ ನಮ್ಗೆ ನಿಮ್ಗೆ ಪರೀಕ್ಷೆ ಅಲ್ಲ. ಮನ್ಸ ಅಂದ್ಮೇಲೆ ನೋಡಪ್ಪ, ಈಗ ಅವನು ಒಳ್ಳೆಯವನು ಆಗಿರಕ್ಕಿಲ್ಲ, ಕೆಟ್ಟವನು ಆಗಿರಕ್ಕಿಲ್ಲ, ಪರಿಸ್ಥಿತಿ ಹಂಗ್ ಮಾಡ್ತದೆ ಇಲ್ವಾ? ಆ ಪರಿಸ್ಥಿತಿ ಅನುಗುಣವಾಗಿ ಮನಸ್ಸ ನಡ್ಕತ್ತ. ಈಗ ಸದಾ ಒಳ್ಳೆಯವರಾಗೆ ಇರಕಾಯ್ತದ? ಅದೇನಪ್ಪ ಹಂಗಂದ್ರೆ ಅಲ್ಲ, ಕೆಲವೊಂದ್ಸತಿ ಕೆಟ್ಟವರು ಆಗ್ಬೇಕಾಯ್ತದೆ, ಆಗ್ಬಾರ್ದು. ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಅಲ್ವೇನಣ್ಣ? ಈಗ ಯಾರೋ ಬಂದ್ ನಿನಗೆ ಹೊಡೆಯಕ್ ಬರ್ತಾರಪ್ಪ, ನಿಂದೇನು ತೆಪ್ಪಿರಕ್ಕಿಲ್ಲ, ಅವಾಗ ಸುಮ್ನೆ ಹೊಡಸ್ಕೊಂಡ್ಬಿಟ್ಟಿಯ ನೀನು. ನೀನು ತಿರುಗ್ಬಿಟ್ಟು ನಿಂತ್ಕೋಬೇಕು ತಾನೆ. ಓಲಪ್ಪ, ಒಂದ್ ನಾಯೇ ಹೊಡಸ್ಕೊಬತ್ತದ, ಹುಚ್ಚ ನಾಯಿ. ನೀವ್ ಕಡಿಬಾ ಅಂತ ಹೇಳಿ ಕಡಿಸ್ಕೊಂಡಿ ಅಲ್ಲ, ನಮ್ಮ ಗಾಂಧಿ ತಾತ ಹೇಳಿಲ್ವಾ, ಕೋಲ್ ತಕೊಂಡು ನಾಯಿನ ಓಡಿಸೋ ಪ್ರಯತ್ನ ಮಾಡ್ತೀಯ, ಆಗ ನೀನ್ ಕೆಟ್ಟವನು ಅನ್ನಕಾಯ್ತದೆ. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡ್ಬೇಕು. ಅವ್ರು ಹೇಳಿರೋದು ಬ್ಯಾರೆ, ಇದ್ರಲ್ಲಿ ಅದೇ ಬ್ಯಾರೆ, ನೀನು ಇದೇ ಬ್ಯಾರೆ, ನಾನು ಹೇಳ್ತಿರೋದೇ ಬೇರೆ. ಆಯ್ತು ಬಿಡಪ್ಪ. ಗಾಂಧಿ ತಾತ ಹೇಳಿರೋದು ಶಾಂತಿಯನ್ನ ಪಾಲಿಸೋ ದೃಷ್ಟಿಯಿಂದ ಹೇಳೋರು. ಇದು ಅಶಾಂತಿಯಪ್ಪ. ಶಾಂತಿ, ಅಹಿಂಸೆ ಅದನ್ನ ಅವರು ಪರಿಪಾಲಿಸಿದ್ರು. ಯಾರು? ನಮ್ಮ ಮಹಾತ್ಮ ಗಾಂಧಿ ಅವರು. ಸತ್ಯಾಗ್ರಹ, ಶಾಂತಿ, ಅಹಿಂಸೆ ಮೂಲಕನೇ ಈ ದೇಶಕ್ಕೆ ಸ್ವಾತಂತ್ರ್ಯವ ತಂದುಕೊಟ್ರು. ಅಪ್ಪೋಯ್ ಅದನ್ನೆಲ್ಲ ಅವರು ಅದೇನೋ ಪುರಾಣ, ಭಗವದ್ಗೀತೆ, ಬೇರೆ ಬೇರೆ ಕಥೆಗಳೆಲ್ಲ ಓದ್ಕೊಂಡು ಅದೆಲ್ಲ ಅವರು ಒಪ್ಕೊಂಡಿದಂತ ಕಪೋಯ್. ಜೈನ ಧರ್ಮ, ಬೌದ್ಧ ಧರ್ಮ, ಉಳಿದೆಲ್ಲ ಧರ್ಮಗಳನ್ನೆಲ್ಲ ಓದ್ಕೊಂಡಿದ್ರಂತೆ ಅವ್ರ ಪುಸ್ತಕಗಳ. ಈಗ ಅದ್ ಬಿಡು, ಚಾಮುಂಡಿ ಬೆಟ್ಟಕ್ಕೆ ಯಾವಾಗ ಹೋಗೋಣವ? ಇನ್ನೇನ್ ಶುರು ಆಯ್ತಲ್ಲ, ಹೋಗೋದಿಲ್ವೇ? ಹೋಗ್ಬೇಕು ಕಣಣ್ಣ, ಆದ್ರೆ ಏನಂತ ಜನ ಜಂಗಳಿ ಹೆಂಗಣ. ಈ ಸರಿ ವ್ಯವಸ್ಥೆ ಚೆನ್ನಾಗಿ ಇನ್ನೊಂದು ಅರ್ಕೆ ಕಟ್ಕೊಂಡ್ಬಿಡು. ಅರ್ಕಿಯ 4 ವಾರ ಹೋಗು, ಆಯ್ತಾ? ಬರಕ್ಕಿಲ್ವಾ? ನಾನು 1 ವಾರ ಬರ್ತಾನೆ, ಬರ್ತೀನಿ. ಮೊದಲನೇ ತಗೋಯ್ತೀಯ ಹೇಳು, ಅವಾಗ ಅಲ್ಲ ಉಂಡೆ ಅಲ್ಲ, ನಾನು ಪಾಕಿಟ ತಂದು ಕೊಡ್ತೀನಿ. ಏನ್ ಪಾಕಿಟ ಅಂತ ಕೇಳು ಜಯ, ನಿದ್ಯಾಕೆ ನೀನೇ ಹೇಳ್ತಿದ್ಯಲ್ಲ, ಹೇಳು. ಅದು ಒಂದೊಂದು ವಾರಕ್ಕೂ ನೋಡವ, 1 ಅರ್ಶನದ ಪಾಕಿಟ್ ದೊಡ್ಡದು, 1 kg.
ಅರ್ಶನ ಕುಂಕುಮ ಅಲ್ವೇ ಮೆಟ್ಲಿಗೆ ಹಚ್ಚಕ್ಕೆ ಹಚ್ಕೊಂಡು ನಾನ್ ಹೋಗವ್ವ. ಹಚ್ಚಕ್ಕಿಲ್ಲ ಯಾಕವ್ವ? ಎಲ್ಲ ತುಳ್ಕೊಂಡ್ ಒಯ್ತಾ ಇರ್ತಾರೆ ಅದನ್ನ ಆಮೇಲೆ ಈ ಮಳೆಗೆ ಕಾಲ್ ಜಾರ್ತದೆ ಕಣ್ಣಣ್ಣ. ಓ ಆ ತಾಯಿ ನಿಂಗೆ ಒಳ್ಳೇದ್ ಮಾಡೋದ್ ಬೇಡ. ತಾಯಿ ಅಲ್ಲಿ ಮೆಟ್ಲಿಗೆ ಅರ್ಶನ ಕುಂಕುಮ ಇಟ್ರೆ ಒಳ್ಳೇದ್ ಮಾಡಕ್ಕಿಲ್ಲ, ನಾವ್ ಹೋಗ್ ಅಲ್ಲಿ ಕೈ ಮುಗಿದ್ರೆ ಸಾಕು. ಹಂಗೆ ಸಾರಾ ಸಗಟಾಗಿ ಹೇಳಕ್ ಆಯ್ಕಿಲ್ಲ ಕಮಲಕ್ಕ. ನಂಬಿಕೆ ಅವ್ರದ್ದು ಅಂದ್ರ ನಾವ್ ಏನ್ ಸಲಹೆ ಕೊಡ್ಬೋದು ಅಂದ್ರೆ ಈ ಸಾವಯವ ಅರಸ್ನವ ಬಳಸಿ ಇಲ್ವಾ, ಅರಸ್ನ ಕುಂಕುಮ. ಈಗ ಸಾವಯವದಲ್ಲಿ ಅರಸ್ನದ ಪುಡಿ ತಯಾರು ಮಾಡಬಹುದು, ಅರಸಣದಿಂದಲೇ ಕುಂಕುಮ ತಯಾರು ಮಾಡಬಹುದು ಇಲ್ವಪ್ಪ. ಈಗ ಅಲ್ಲೇನಾಗ್ಬಿಟ್ಟದೆ ಅಂದ್ರೆ ಮಾರುಕಟ್ಟೆನಲ್ಲಿ ಕೃತಕವಾಗಿ ಬಣ್ಣ ಹಾಕಿರುವಂತ ಅರಸ್ನ ಕುಂಕುಮ ಬರ್ತವೆ, ಹಣೆಗೆ ಹಚ್ಕೊಬಿಟ್ರೆ ಗಾಯ ಆಗೋಯ್ತದೆ. ಅಂತದ್ದು ಇನ್ನೊಂದು ಕಣ್ಣು ಬಳಸಬಾರ್ದು. ಇನ್ನೊಂದು ಕಣ್ಣು ಮೂರನೇ ಕಣ್ಣು. ನಾವ್ ಏನ್ ಹೇಳುವ, ಬಳಸಿ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಇಲ್ವಪ್ಪ. ನಾವು ಶ್ರದ್ಧೆಯ ಪ್ರಶ್ನೆ ಮಾಡಬಾರ್ದು ನೋಡಪ್ಪ ಜಯಣ್ಣ. ಅವ್ರು ಹಚ್ಕೊ ಹೋಗುದಾದ್ರೆ ಸಲಹೆ ಏನ್ ಕೊಡ್ಬೋದು, ಸಾವಯವ ಅರಸನ ಕುಂಕುಮ ಹಚ್ಕೊ ಹೋಗಿ. ತಾಯಿ ಅವ್ರ ನಂಬಿಕೆ ಒಳ್ಳೇದಾಯ್ತದೆ ಹಚ್ಕೊ ಹೋದ್ರೆ ಅಂದ್ರೆ ಹೋಲಿ ಬಿಡು. ನೀನ್ ಹೇಳದ್ಮ್ಯಾಕೆ ನನಗೆ ಇನ್ನೊಂದ್ ನೆಪ ಆಯ್ತದೆ. ಕಮಲಕ್ಕ, ನಾನು ಅರ್ಶನ ಕುಂಕುಮ ನಾನು ಹಚ್ಚೋದಿಲ್ಲ, ತೊಂದ್ರೆ ಕ್ಲೀನ್ ಮಾಡ್ಬೇಕಾಯ್ತ, ಅದೇನೇನ ಆಯ್ತೆ ಅಂತ ಹೇಳಿದಲ್ಲ. ಇವಳು ಬೆಳಿಗ್ಗೆ ಎದ್ದು ಹೋಗಕ್ಕೆ ಎದುರ್ಕಾತಾವಳೆ. ಎಂತದು ಇಲ್ಲ ಕಣ್ಣಣ್ಣ. ಅಯ್ಯೋ ಬೇಕಾದಷ್ಟು ಜನ ಹತ್ತುತ್ತಾ ಇರ್ತಾರೆ ಕತ್ಲೆಲೆ, ಅವ್ರ ಜೊತೆ ಬೆಟ್ಟ ಹತ್ಕೊಂಡ್ ಹೋದ್ರಾಯ್ತು. ಅವಳು ಹೇಳೋದ್ರಾಗೂ ಮಾತೈತೆ. ಯಾಕೆಂದ್ರೆ ಈಗ ಮಳೆ ಬರ್ತಾ ಇರ್ತದೆ, ಹಚ್ಕೊ ಹೋದಾಗ ಕಾಲು ಕೂಡ ಬರಿಗಾಲಲ್ಲಿ ಹತ್ಬೇಕಲ್ವಾ ಬೆಟ್ಟ, ಮತ್ತೆ ಚಪ್ಲಿಯ ಎಲ್ಲ ಹಾಕ ಹತ್ಬಾರ್ದು, ಚಾಮುಂಡಿ ಬಟ್ವ. ಅದಕ್ಕ ಬರಿಗಾಲಲ್ಲಿ ಹತ್ತುವಾಗ ಜಾರ್ಲುಬಹುದು. ಹಂಗಾಗಿ ಹೊಸಿ ಎಚ್ಚರಿಕೆಯಿಂದ ಚೂರ 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 ಹಚ್ಕೊ ಹೋದ್ರು ಒಳ್ಳೆ. ಈಗ ಹಚ್ಕೊಂಡು ಹೋಗ್ಲಿ, ಹಿಂದ್ಗಡೆ ನಾಮೂಗಮ್ಮು ಏನ್ ಮಾಡವ ಹೋಗಿ ಅಲ್ಲಪ್ಪ, ಜಾರ್ಕಂಡ್ ಬಿದ್ಕೊಂಡು ಆತ್ಕೊಳಮ್ಮು. ಹಂಗಲ್ಲ ಕಣ್ಣಣ್ಣ, ಇಳಿಯೋರು ಇಳಿತಾ ಇರ್ತಾರಲ್ವಾ, ಅವ್ರಿಗೂ ಕಾಲ್ ಜಾರ್ತಾ ಇರ್ತದೆ ಅಂತ. ನಮ್ಮನ್ನೇ ಕಳಿಸ್ಬಿಡ್ತಾರೆ ಕೆಳಗಡೆ ಅಂತ ನೀನು ಹೋಲಿ ಬಿಡವ್ವ. ಆಯ್ತು. ಈಗ ಜಯಣ್ಣ ಹಬ್ಬ ಬರ್ಲಿ ಬರ್ದೇ ತೀರಾ ನಿಂಗ್ ಇಷ್ಟಿದ್ರೆ ನೀನ್ ಗಂಡಸರು ಹಚ್ಬೋದು. ಹೌದು, ನೀನ್ ಹಚ್ಚಬೇಕಾ, ನಾನ್ ನಿನ್ ಜೊತೆ ಬರ್ತೀನಿ. ಹೌದವ್ವ, ಬಿದ್ರೆ ನಾವೇ ಆತ್ಕತೀವಿ. ಆಯ್ತು ಬಿಡವ್ವ ಜಯಣ್ಣ, ನೀನು ಸಾವಯವ ಅರಿಶಿನ ಕುಂಕುಮ ತಕೊಂಬ, ನಾನೇ ಹಚ್ತೀನಿ. ಅದೇನ ಆಯ್ತು, ನೀನೇನೋ 4 ಪಾಕೆಟ್ ಒಂದ್ 2 ಆಯ್ತು, ಇನ್ನೆರಡು ಯಾವ್ದು ಯಾವ್ದ? ಕಮಲಕ್ಕ 4 ವಾರಕ್ಕೆ ಕಣ್ಣಣ್ಣ, 4 ವಾರಕ್ಕೆ ಒಂದೊಂದ್ ವಾರಕ್ಕೆ ಒಂದೊಂದ್ ಪಾಕೆಟ್. ಅದೇನ್ 7 ಮೆಟ್ಲು ಅನ್ಕೊಂಡಿದ್ಯಾ? ಬೆಟ್ಟದ ಮೆಟ್ಲ 1100 ಅದ. ನಾನು ಹತ್ತಿಲ್ವೇ ಚಾಮುಂಡಿ ಬೆಟ್ಟ, ನೀನ್ ಎಣ್ಸಿಲ್ಲ ಅನ್ ಕಾಣಿಸ್ತದ. 1000 ಮೆಟ್ಲು ಆದ್ಮ್ಯಾಕಿಂದ ಸಣ್ಣಗ್ ಸಪಾಟಾಗಿ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟವ್ರೆ, ನಡ್ಕ ಹೋಗಿ ಓಡ್ಬಿಡ್ತಿದ್ದ ನೀನು ಹಂಗೆ ಟಪ 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 ಟಪ್ನೆ. ಆಯ್ತು, ಈಗ ಬೆಟ್ಟಕ್ಕೆ ಹೋಗೋದು, ಚಾಮುಂಡಿ ತಾಯಿ ದರ್ಶನ ಮಾಡೋದು ಆಷಾಢದಲ್ಲಿ, ಅದು ಆಗುದಯ್ಯ. ಆಯ್ತಾ? ಈಗ ಯೋಗವ ಮಾಡ್ದೆ ಅಂತ ಹೇಳ್ದೆ, ಅದ ಮುಂದುವರ್ಸ್ಬೇಕು, ಒಂದಿನ ಮಾಡೋದಲ್ಲ ಇಲ್ವಾ. ನಿಂಗ್ ಚಂದಾಗ ಬರ್ತದೆ ಅಲ್ವಾ ಜಯಣ್ಣ ಯೋಗ? ಮಾರಿಗ್ ಬರ್ತದೆ, ಎತ್ತಿದಲ್ಲಪ್ಪ ಮ್ಯಾಕ್ ಕಂಟ ಕಾಲ ನೋಡದ್ನಲ್ಲ ನಾನು. ಅದು ಬ್ಯಾರಿಯವರು ಮಾಡೋದ ನೋಡಕ್ಕಿಂತ ನಮ್ಮೊಳಗಡೆ ಏನ್ ಬದಲಾವಣೆ ಆಯ್ತಾ ಅದೇ ಅದನ್ನ ಅರ್ಥ ಮಾಡ್ಕೊಂಡು ಯೋಗವ ಮಾಡ್ಬೇಕು. ಹೊಟ್ಟೆ ತಿರುಗಿಸ್ತಾ ಆಮೇಲೆ ತಡಿ ಹೇಳ್ತೀನಿ ಕೇಳು. ಆಮೇಲೆ ಈಗ ಸಂಗೀತ ಬತ್ತದೋ ಬರೋದಿಲ್ವಾ, ಆ ಯೋಗ ಮಾಡುವಾಗ್ಲೇ ಅದ್ರಲ್ಲಿ ಈ ಶ್ಲೋಕ ಎಲ್ಲ ಹೇಳ್ಕೊಡೋದಿಲ್ವೇ, ಅದ್ನೂ ರಾಗವಾಗಿ ಆಡ್ಬೇಕು ಇಲ್ವಾ. ಯೋಗವ ಶುರು ಮಾಡಿದವರು ಅದು ಯಾರು, ಪತಂಜಲಿ ಮುನಿಗಳು. ಅವರು ಏನೇನೋ ಸೂತ್ರಗಳು ಹೇಳೋರಂತೆ, ಅವರು ಹಾಡು ಹೇಳ್ಕೊಡ್ತಾರಲ್ಲ, ಅದನ್ನ ಮುಂಚೆ ಹೇಳ್ಬಿಟ್ಟು ಆಮೇಕಿಂದ ಯೋಗ ಮಾಡ್ಬೇಕು ಅಂತಾರೆ. ಅದನ್ನೆಲ್ಲ ಅನ್ಸರ್ಸುಮ ಅವ. ಈಗ ಟೇಮ್ ಆಯ್ತಾ ಅದೇ ಟೀ ಟೈಮ್. ಏನು ಟೀ ಟೈಮ್? ಟೀ ಬೇಡ, ಕಾಫಿ ಕುಡಿಯಮ್ಮ. ಕಾಫಿ ಟೈಮ್ ಚಳಿಗೆ. ಅದೇನ ಸಡಿಗೆ ಏನಂದಾರವ? ನೀನೇ ಹೇಳ್ಬೇಕು, ನನಗ್ ಬರಕಿಲ್ಲ. ಸಡಿಗೆ ವಿಂಟ್ರು ಅಂದಾರವ. ವಿಂಟ್ರು ಅಂದ್ರೆ ಚಳಿಗಾಲ. ಚಳಿಗಾಲ್ಬವ, ಸಡಿಗೆ ಏನಂದಾರ ಗೊತ್ತಿಲ್ಲ ಕಣಣ್ಣ, ನೀನ್ ಹೇಳು, ನಾ ಕೇಳಿಸ್ಕೊತೀನಿ. ಇಂಗ್ಲಿಷ್ ಮೀಡಿಯಂ ಅಲ್ಲ ಓದಿರೋದು? ಇಲ್ಲ ಬಿಡು, ಮರ್ತೋಯ್ತು. ನೀನ್ ಇಂಗ್ಲಿಷ್ ಕೇಳಂಗೆ ಎಲ್ಲ ನಡಕ್ತದೆ, ಇನ್ನು ಚಳಿ ಆಯ್ತದೆ. ಮೈಖೇಲ್ ಹೆಲೆನ್, ಮೈಕೈ ಎಲ್ಲ ನಡುಕ್ತದೆ ಅಂತ. ಮೈಕೈ ಎಲ್ಲ ನಡಗದೇನು, ಮೈಖೇಲ್ ಹೆಲೆನ್ ನಂದಂಗ ಆಯ್ತ. ಫಾರಿನ್ ಅವರು ಹೆಸರು ಇಟ್ಬಿಟ್ಟವ್ರಲ್ಲಪ್ಪ ಸಡಿಗೆ. ಈಗ ಕಾಫಿ ಜೊತೆಗೆ ಏನಾರು ಬೋಂಡ ಮಾಡ್ತಾ ಇದೀನಿ ಕಣಣ್ಣ, ಅದಕ್ಕೆ ಮಧ್ಯ ಓಡೋಗಿದ್ದು. ಸಬ್ಸಿಗೆ, ಯಾಕಂದ್ರೆ ಅವನೇ ತಂದ್ಕೊಟ್ಟ. ಹೌದಾ? ಅದಾಕಿ ಪಕೋಡ ಮಾಡ್ಬೋದು, ಬೋಂಡಲ್ ಬೋಂಡ ಮಾಡ್ಬೋದು ಕಣಣ್ಣ. ಈರುಳ್ಳಿ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ. ಹೌದಾ? ಈಗ ಸೊಪ್ಪು ಅವಂದಾ? ಅವಂದೇ.
ಎಲ್ಲಿ ತಕೊಂಬಂದೆ ಸೊಪ್ಪ? ಅದಕ್ಕೆ ನಮ್ಮ ಇವನ ಯಾರ ಸಿದ್ದಣ್ಣನ ತೋಟದಾಗ ಬೆಳೆದಿರ್ಲಿಲ್ವಾ? ಗೊತ್ತು ಬಿಡು, ನೀನ್ ಬೆಳೆದ ಅವನೇನು ಬೆಳೆಯಕಿಲ್ಲ. ಅಮ್ಮ ಕೀಳ್ತಿದ್ದ ಆಯ್ತಾ, ಅದು ಓಸಿ ಕೊಡಪ್ಪ ಇಲ್ಲಿ ಅಂತ ಅಂದ್ಬಿಟ್ಟು ಮಣ್ಣನ್ ಸಮೇತ ಕಿತ್ಕೊಂಬಂದಿವಿ. ಅಲ್ಲಕ್ಕವ, ಸೊಪ್ಪು ಸಿದ್ದಣ್ಣಂದು, ಬೋಂಡ ನಿಂದು, ತಿನ್ನೋದು ಇವ. ನಿಂದೇನು ಕಾಂಟ್ರಿಬ್ಯೂಷನ್ ಹೇಳು? ಒಳ್ಳೆ ಸಾವಯವದ್ದು ನೆಲಗಡ್ಲೆ ಎಣ್ಣೆ ತಂದು ಕೊಟ್ಟಿನಿ ನೆನ್ನೆ. ಇಲ್ವೇನವ? ಎಲ್ಲಿಂದ್ಯಪ್ಪ? ಎಲ್ಲಿಂದ್ಯಾ? ನಾನೇ ಬೆಳೆದಿದ್ದ. ನೀನೇ ಬೆಳೆದಿದ್ಯಾ? ಆಯ್ತು ಬಿಡವ, ಚೆನ್ನಾಗಿರ್ತದೆ. ನಿಂಗೂ ಕೊಟ್ಟೆನಂತ ಹೇಳು. ಬೇಡ ಕಣ್ ಬಿಡಪ್ಪ, ಕೊಡೋದ್ ಕೊಟ್ಬಿಟ್ಟ ಮೇಲೆ 100 ಜನಕ್ಕೆ ಹೇಳ್ತಿದ್ದ ಕಣ. ಹೋಗಿ ಬಿಸಿ ಬಿಸಿ ಕಾಪಿ, ಅದೇನೋ ಸಬ್ಸಿಗೆ ಸೊಪ್ಪಿನ ಬೋಂಡ ತತ್ತೀನಿರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.